Hello everyone, welcome back to my channel Teachers World. In the previous class, we studied about the story of the Swami, a hero written by R.K. Narayan. ಅಲ್ವಾ ಲಾಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ ಸ್ವಾಮಿಯ ಸ್ಟೋರಿಯನ್ನ ಓದ್ತಾ ಇದ್ವಿ. ಅದನ್ನ ಬರ್ದವ್ರು ಯಾರು? R.K. ನಾರಾಯಣ್ ಅವರು. ಸೊ ಇವತ್ತು ಆ ಸ್ಟೋರಿಯನ್ನ ಮುಂದುವರ್ಸೋಣ. ಅದಕ್ಕೂ ಮೊದಲು ನಿನ್ನೆ ಆಗಿರುವಂತಹ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಂತರ ಕಥೆಯನ್ನ ಮುಂದುವರ್ಸೋಣ. So 10th standard second lesson, a hero. So ನೋಡಿ first question ನಿಮ್ಗೆ, what do you think was a practice of Granny before she went to bed? ನಿಮ್ಗೆ ಯಾವ ಪ್ರಾಕ್ಟೀಸ್ ಗಳು ಗೊತ್ತು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವೀಗ ಕತೆ ಕೇಳಿದ್ರಿ ಅಲ್ವಾ, ಆ ಕತೆ ಪ್ರಕಾರ ನಿಮ್ಗೆ ಗ್ರಾನಿ ಯಾವ ಅಭ್ಯಾಸವನ್ನ ಮಾಡ್ಕೊಂಡಿದ್ರು ಅನ್ಸತ್ತೆ ಅಂತ ಹೇಳಿ ನೀವು ಅದನ್ನ ಕಮೆಂಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, was the Swami really sleeping or was he pretending? ಸ್ವಾಮಿ ನಿಜವಾಗ್ಲೂ ಮಲಗಿದ್ನ ಅಥವಾ ಅವನು ನಾಟಕವನ್ನ ಮಾಡ್ತಾ ಇದ್ದ? ಸೊ your third question, to Swami his father looked like an. ಸ್ವಾಮಿಗೆ ಅವರ ತಂದೆ ಏನ್ ಮಾಡ್ತಾರೆ, ಅವನು ಮಲಗಿದ್ದಾಗ ಬಂದು ಹೊದಿಕೆಯನ್ನ ಎಳೆದು ತೆಗಿತಾರೆ. ಆಗ ಸ್ವಾಮಿಗೆ ಅವನ ತಂದೆ ಹೇಗೆ ಕಾಣಿಸ್ತಾರೆ? ಸೊ ಈ ಕ್ವಶನ್ಗೆ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. What do you think Swami looked at his granny and his mother while following his father to the room? ಸೊ ಯಾಕೆ ಸ್ವಾಮಿ ತನ್ನ ಗ್ರಾನಿಯ ಕಡೆಗೆ ಅಥವಾ ತಾಯಿಯ ಕಡೆಗೆ ತಿರುಗಿ ನೋಡ್ತಾನೆ ಯಾವಾಗ ತನ್ನ ತಂದೆಯನ್ನ ಆಫೀಸ್ ರೂಮಿಗೆ ಫಾಲೋ ಮಾಡುವಾಗ? ಯಾಕೆ ನೋಡಿರ್ಬೋದು ಅನ್ನುವಂತ ಪ್ರಶ್ನೆ ಇಲ್ಲಿ ನಿಮ್ಗೆ ಕೇಳಿದ್ದಾರೆ. ಉತ್ತರ ಗೊತ್ತಿದ್ದವರು ಕಮೆಂಟ್ ಮಾಡಿ. There might be a scorpion beyond your law books, said Swami. ಅಲ್ವಾ, ನಿಮ್ಮ ಲಾ ಬುಕ್ಸಿನ ಹಿಂದೆ ಸ್ಕಾರ್ಪಿಯನ್ಗಳು ಇರ್ಬೋದು ಅಂತ ಹೇಳಿ ಸ್ವಾಮಿ ಏನ್ ಮಾಡ್ತಾನೆ, ಹೇಳ್ತಾನೆ. ಸೊ ಆ ಸ್ಟೇಟ್ಮೆಂಟ್ ಗೆ ಸರಿಯಾಗಿ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕು. ಹ್ಯಾಡ್ ಹಿ ಸೀನ್ ದೆಮ್ ಅರ್ಲಿಯರ್, ಅದನ್ನ ಅವನು ಮೊದ್ಲೇ ನೋಡಿರ್ತಾನೆ ಹಾಗಾಗಿ ಹೇಳ್ತಾನೆ, ಅಥವಾ ವೇರ್ ದೇರ್ ಸ್ಕಾರ್ಪಿಯನ್ಸ್ ರಿಯಲಿ, ಅಲ್ಲಿ ನಿಜವಾಗ್ಲೂ ಸ್ಕಾರ್ಪಿಯನ್ಸ್ ಗಳು ಇರತ್ತೆ. ಸೊ ಇದಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಬಳಸ್ಕೊಂಡು ನೀವು ಉತ್ತರವನ್ನ ಕೊಡ್ಬೇಕು. Was it a trick to escape from his father? ಇದು ಹಾಗಿದ್ರೆ ಅವನ ಟ್ರಿಕ್ ಆಗಿತ್ತ ಅವನ ಫಾದರ್ ಇಂದ ಎಸ್ಕೇಪ್ ಆಗೋದಿಕ್ಕೆ? So come to the first question. What do you think was a practice of Granny before she went to bed? ಅಜ್ಜಿಗೆ ಯಾವ ಅಭ್ಯಾಸಗಳಿತ್ತು? As usually, Granny was loving her grandson and used to tell stories, patting him and taking care and showed her love. ಸೊ ಯಾವಾಗ್ಲೂ ನಿಮ್ಗೆ ಅಜ್ಜಿ ಅಂದ ತಕ್ಷಣ ಏನ್ ಮಾಡ್ತಾರೆ, ಕಾಲ್ ಮೇಲೆ ಮಲಗಿಸ್ಕೊಂಡು ಕತೆ ಹೇಳುವಂತ ಅಜ್ಜಿಯೇ ಹೆಚ್ಚಾಗಿ ನೆನಪಾಗ್ತಾರೆ ಅಲ್ವಾ? ಸೊ ಇಲ್ಲೂ ಕೂಡ ಹಾಗೇನೆ, ಅಜ್ಜಿಗೆ ಪ್ರತಿ ದಿವಸ ಸ್ವಾಮಿಗೆ ಕತೆ ಹೇಳಿ ಅವನನ್ನ ತಟ್ಟಿ ಮತ್ತೆ ಕೇರ್ ಮಾಡಿ ತುಂಬಾ ಲವ್ ಮಾಡಿ ಮಲಗಿಸ್ತಾ ಇರ್ತಾರೆ, ಪ್ರೀತಿಯಿಂದ ಅವನನ್ನ ಮಲಗಿಸ್ತಾ ಇರ್ತಾರೆ. ಸೊ ಇದು ಅತ್ತಿಯ ದಿನನಿತ್ಯದ ಅಭ್ಯಾಸ ಆಗಿರುತ್ತೆ. Was Swami really sleeping or was he pretending? ಸ್ವಾಮಿ ನಿಜವಾಗ್ಲೂ ಮಲ್ಕೊಂಡಿದ್ನ ಅಥವಾ ನಾಟಕ ಮಾಡ್ತಾ ಇದ್ನ? ಸ್ವಾಮಿ ವಾಸ್ ನಾಟ್ ರಿಯಲಿ ಸ್ಲೀಪಿಂಗ್. ಸ್ವಾಮಿಗೆ ನಿಜವಾಗ್ಲೂ ನಿದ್ರೆ ಬಂದಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವನೇನ್ ಮಾಡ್ಬೇಕಾಗಿತ್ತು, ತಪ್ಪಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಅವನೇನ್ ಮಾಡ್ತಾ ಇದ್ದ, ಹಿ ವಾಸ್ ಓನ್ಲಿ ಪ್ರಿಟೆಂಡಿಂಗ್, ನಾಟಕವನ್ನ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದ. ಟು ಸ್ವಾಮಿ ಹಿಸ್ ಫಾದರ್ ಲುಕ್ಡ್ ಲೈಕ್ ಎನ್, ಅವರ ತಂದೆ ಆ ಸ್ವಾಮಿಗೆ ಹೇಗೆ ಯಾವ ರೀತಿ ಕಾಣಿಸ್ತಾ ಇದ್ರು? ಲುಕ್ ಲೈಕ್ ಎನ್ ಗೋಸ್ಟ್ ಆರ್ ಅಪ್ರಿಸಿಯೇಷನ್ ಅಲ್ವಾ, ಅಪ್ರಿಷನ್ ಅಥವಾ ಗೋಸ್ಟ್ ನ ತರ ಅವನಿಗೆ ಕಾಣಿಸ್ತಾ ಇತ್ತು. Why do you think Swami looked at his granny and his mother while following his father to the room? ಸೊ ಸ್ವಾಮಿ ಯಾಕೆ ತನ್ನ ತಾಯಿ ಅಥವಾ ಅಜ್ಜಿಯ ಕಡೆಗೆ ನೋಡ್ತಾನೆ ತನ್ನ ತಂದೆಯನ್ನ ಆಫೀಸ್ ರೂಮಿಗೆ ಹಿಂಬಾಲಿಸುವಾಗ? ಸ್ವಾಮಿ looked at his granny and his mother, ತನ್ನ ತಾಯಿ ಅಥವಾ ಅಜ್ಜಿಯ ಕಡೆಗೆ ಯಾಕೆ ನೋಡ್ತಾನೆ ಅಂತ ಹೇಳಿದ್ರೆ, ಬಿಕಾಸ್ ಯಾಕಂದ್ರೆ he hoped that, ಅವನಿಗೆ ನಂಬಿಕೆ ಇತ್ತು ಏನಂತ ಹೇಳಿ, they would come to his rescue and ask his father not to compel Swami to sleep in the office room. ಸೊ ಅವನಿಗೆ ತುಂಬಾ ನಂಬಿಕೆ ಇತ್ತು, ನನ್ನ ಅಜ್ಜಿ ಅಥವಾ ನನ್ನ ತಾಯಿ ಬಂದು ನನ್ನನ್ನ ಈ ರೆಸ್ಕ್ಯೂ ಇಂದ ಅಥವಾ ಈ ರಿಸ್ಕ್ ಇಂದ ಕಾಪಾಡ್ತಾರೆ, ನನ್ನನ್ನ ಅಪ್ಪನಿಂದ ಬಿಡಿಸಿ ಆಫೀಸ್ ರೂಮ್ ಇಂದ ಮಲಗೋದ್ರಿಂದ ತಪ್ಪಿಸ್ತಾರೆ ಅನ್ನೋಂತ ನಂಬಿಕೆ ಇತ್ತು. ಅದಕ್ಕೆ ಏನ್ ಮಾಡ್ತಾ ಇರ್ತಾನೆ, ಅಜ್ಜಿಯ ಕಡೆಗೆ ಅಥವಾ ತಾಯಿಯ ಕಡೆಗೆ ನೋಡ್ತಾನೆ. ಫಿಫ್ತ್ ಕ್ವಶನ್ ಇರೋದು, there might be a scorpion
before your law books. Sorry, behind your law books, said Swami. ಸ್ವಾಮಿ ಹೇಳ್ತಾನೆ ಅಲ್ವಾ, ಅದ್ರ ಮೇಲೆ 2 ಕ್ವಶನ್ಸ್ ಅನ್ನ ಆಗ್ಲೇ ನಮ್ಗೆ ಕೇಳಿದ್ರು. ಹ್ಯಾಡ್ ಹಿ ಸೀನ್ ದೆಮ್ ಅರ್ಲಿಯರ್, ಸ್ವಾಮಿ ಅದನ್ನ ನೋಡಿದ್ನ ಅಥವಾ ಅಲ್ಲಿ ನಿಜವಾಗ್ಲೂ ಸ್ಕಾರ್ಪಿಯನ್ಸ್ ಗಳಿತ್ತ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದ್ರು. ಸ್ವಾಮಿ ಮೈಟ್ ಆರ್ ಮೈಟ್ ನಾಟ್ ಹ್ಯಾವ್ ಸೀನ್ ಸ್ಕಾರ್ಪಿಯನ್, ನಮ್ಗೆ ಗೊತ್ತಿಲ್ಲ, ಸ್ವಾಮಿ ಸ್ಕಾರ್ಪಿಯನ್ ನೋಡಿನೂ ಇರ್ಬೋದು, ನೋಡ್ದೇನೂ ಕೂಡ ಇರಬಹುದು. So from the story, we cannot make out whether he used this as an excuse to escape sleeping in the office room or whether he had actually seen the scorpion. ನಮ್ಗೆ ಮೊದಲೇ ಒಂದು ಸ್ಕಾರ್ಪಿಯನ್ ನೋಡಿಲ್ವಾ ಅಥವಾ ಸ್ಕಾರ್ಪಿಯನ್ ಒಂದು ಇಲ್ಯೂಷನ್ ಅನ್ನೋದ್ರ ಬಗ್ಗೆ ಸ್ಟೋರಿಯಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾವೇನ್ ಮಾಡೋದಿಕ್ಕಾಗೋದಿಲ್ಲ, ಇಲ್ಲಿ ಅವನು ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದ, ಎಸ್ಕೇಪ್ ಆಗೋದಕ್ಕೆ ಹೇಳ್ತಾ ಇದ್ದ ಅಂತ ಕೂಡ ಜಸ್ಟಿಫೈ ಮಾಡೋದಿಕ್ಕೆ ಸಾಧ್ಯ ಇಲ್ಲ. However, since he used the word might be while referring to the scorpion behind the law books, we can conclude that he was just using scorpion as an excuse not to sleep in the office room. ಆದ್ರೂ ಕೂಡ ನಾವೇನ್ ಮಾಡಿದ್ವಿ, ಅಲ್ಲಿ ಒಂದು ವರ್ಡ್ ಅನ್ನ ನೋಡಿದ್ವಿ, ಮೈಟ್ ಬಿ ಅಂತ ಹೇಳಿ. ಸೊ ಮೈಟ್ ಬಿ ಅಥವಾ ಪ್ರೊಬ್ಯಾಬಲಿ ಅಂತ ಹೇಳಿದಾಗ ಏನು, ಊಹೆಗಳನ್ನ ಮಾಡುವಂತದ್ದು. ಸೊ ಇಲ್ಲಿ ಅವನು ಕೂಡ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಇರಬಹುದೇನೋ ಅಂತ ಹೇಳಿ ಊಹೆ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವೇನ್ ಹೇಳ್ಬೋದು, ಅವನು ಅದನ್ನ ಎಕ್ಸ್ಕ್ಯೂಸ್ ಆಗಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ. ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್, ಹಾಗಿದ್ರೆ ಅವನು ಮಾಡಿದ್ದು ಒಂದು ಟ್ರಿಕ್ ಆಗಿತ್ತ ಅವನ ತಂದೆಯಿಂದ ಎಸ್ಕೇಪ್ ಆಗೋದಿಕ್ಕೆ ಅಂತ ಹೇಳಿ ಕ್ವೆಶ್ಚನ್ ಅನ್ನ ಕೇಳಿದ್ರೆ, ಎಸ್, ಅಬ್ಸಲ್ಯೂಟ್ಲಿ ಇಟ್ ವಾಸ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಸೊ ಇದು ಅವನ ತಂದೆಯಿಂದ ಎಸ್ಕೇಪ್ ಆಗೋದಕ್ಕೆ ಮಾಡಿರುವಂತಹ ಟ್ರಿಕ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಚಾನೆಲ್ ಅನ್ನ ನೋಡಿ ಯೂಸ್ಫುಲ್ ಅನ್ನಿಸ್ತಾ ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ಹೆಚ್ಚೆಚ್ಚಿನದಾಗಿ ಶೇರ್ ಮಾಡ್ತಾ ಹೋಗಿ. ನನ್ನ ಚಾನೆಲ್ ಅನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ಎಲ್ಲಿವರೆಗೂ ಬಂದಿತ್ತು, ಸ್ವಾಮಿಯನ್ನ ತಂದೆ ಆಫೀಸ್ ರೂಮ್ಗೆ ಕರ್ಕೊಂಡು ಹೋದ್ಮೇಲೆ ಸ್ವಾಮಿ ಕೇಳಿದ, ಲ್ಯಾಂಪ್ ಅನ್ನ ಹಚ್ಕೊಂಡ್ ಮಲ್ಕೊಳ್ಬಹುದಾ ಅಂತ ಹೇಳಿ. ಅವರ ಸ್ವಾಮಿಯ ತಂದೆ ಏನ್ ಮಾಡಿದ್ರು, ಅದನ್ನ ರಿಜೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಸ್ವಾಮಿ ಏನ್ ಹೇಳಿದ, ಡೋರ್ ಅನ್ನ ಓಪನ್ ಮಾಡಿ ಇಟ್ಕೊಂಡ್ ಮಲಗಬಹುದಾ ಅಂತ ಕೇಳಿದ. ಸೊ ಅದಕ್ಕೆ ಸ್ವಾಮಿ ತಂದೆ ಏನ್ ಹೇಳಿದ್ರು, ಖಂಡಿತವಾಗ್ಲೂ ಡೋರ್ ಅನ್ನ ಓಪನ್ ಆಗಿ ಇಟ್ಕೊಂಡು ಮಲಗಬಹುದು, ಆದ್ರೆ ನೀನು ಮಧ್ಯರಾತ್ರಿ ಎದ್ದು ಅಜ್ಜಿ ಹತ್ರ ಹೋಗಿ ಮಲಗಿದ್ರೆ ನಾನು ನಿನ್ನ ಏನ್ ಮಾಡ್ತೇನೆ, ಶಾಲೆಯಲ್ಲಿ ನೆಗೆಪಾಟಲಿಯನ್ನಾಗಿ ಮಾಡ್ಬಿಡ್ತೇನೆ ಅಂತ ಹೇಳಿ ಏನ್ ಮಾಡಿದ್ರು, ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳಿದ್ರು. ಸೊ ಈಗ ಮುಂದೆ ಸ್ವಾಮಿ ಏನ್ ಮಾಡ್ತಾನೆ, ಬೆಡ್ ಅನ್ನ ರೋಲ್ ಮಾಡ್ಕೊಂಡು ಹೋಗಿ ಅಜ್ಜಿ ಜೊತೆ ಮಲಗ್ತಾನ ಅಥವಾ ಒಬ್ಬನೇ ಆಫೀಸ್ ರೂಮ್ ಅಲ್ಲಿ ಮಲಗ್ತಾನ, ಒಬ್ಬನೇ ಮಲಗುವಷ್ಟು ಧೈರ್ಯ ಅವನಿಗೆ ಇರತ್ತಾ ಅನ್ನೋದನ್ನ ನೋಡೋಣ. ಸೊ ಈಗ ಅಪ್ಪ ಹೇಳಿದ್ರಲ್ವಾ ನಗೆಪಾಟ್ಲಿ ಮಾಡ್ತೇನೆ ಅಂತ ಹೇಳಿ, ಆಗ ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ದ ಹ್ಯುಮಿನಿಟಿ. ಸೊ ಸ್ವಾಮಿಗೆ ಏನನ್ನಿಸ್ತು, ಸ್ವಲ್ಪನೂ ಕರುಣೆನೇ ಇಲ್ಲ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಯ್ತು. ಹಿ ವಾಸ್ pained and angry. ಸೊ ಅವನಿಗೆ ತುಂಬಾ ನೋವಾಯ್ತು ಮತ್ತೆ ಕೋಪ ಕೂಡ ಬಂತು. He did not like the strains of cruelty he saw in his father's nature. ಸೊ ಅವನಿಗೆ ಏನಾಯ್ತು, ಅವನ ತಂದೆ ತುಂಬಾ ಕ್ರೂರವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಯ್ತು. He hated the newspaper for printing the tiger story. ಅವನು ಆವತ್ತಿಂದ ಏನ್ ಮಾಡ್ದ, ಆ ನ್ಯೂಸ್ ಪೇಪರ್ ಅನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ದ. ಆ ಟೈಗರ್ ಸ್ಟೋರಿಯನ್ನ ಪ್ರಿಂಟ್ ಮಾಡಿದಕ್ಕೋಸ್ಕರ ನ್ಯೂಸ್ ಪೇಪರ್ ಅನ್ನೇ ಹೇಟ್ ಮಾಡೋದಕ್ಕೆ ಶುರು ಮಾಡ್ದ. He wished that the tiger had not spared the boy who didn't appear to be a boy after all but a monster. ಸೊ ಅವನಿಗೆ ಏನ್ ಅನ್ನಿಸ್ತಿತ್ತು, ಆ ಟೈಗರು ಆ ಹುಡುಗನನ್ನ ಉಳಿಸ್ಲೇಬಾರ್ದಾಗಿತ್ತು. ಸೊ ಅವನು ಹುಡುಗ ಅಲ್ಲ, ನನ್ನ ಪಾಲಿಗೆ ರಾಕ್ಷಸ ಆಗ್ಬಿಟ್ಟ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಯ್ತು. ಮಾನ್ಸ್ಟರ್ ಅಂತ ಹೇಳಿದ್ರೆ ರಾಕ್ಷಸ. As the night advanced and the silence in the house deepens, his heart beat faster. ರಾತ್ರಿ ಆಗ್ತಾ ಹೋಯ್ತು, ಸೈಲೆನ್ಸ್ ಜಾಸ್ತಿ ಆಯ್ತು, ಹೌಸ್ ಅಲ್ಲಿ ತುಂಬಾ ಸೈಲೆಂಟ್ ಇತ್ತು, ಪೀಸ್ ಇತ್ತು. ಸೊ ಈಗ ಅವನ ಹಾರ್ಟ್ ಬೀಟು ಜಾಸ್ತಿ ಆಗೋದಕ್ಕೆ, ಫಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು, ಹೆದರಿಕೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. He remembered all the stories of the devils and the ghosts he had heard in his life. ಸೊ ಈಗ ಅವನು ತನ್ನ
ಜೀವನದಲ್ಲಿ ಕೇಳಿದಂತ ಎಲ್ಲ ಭೂತದ ಸ್ಟೋರಿಗಳನ್ನ, ಗೋಸ್ಟ್ ಅನ್ನ, ದೆವ್ವದ ಕಥೆಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ. How often his Chuman Mani had seen the devil in the banyan tree at his street end. ಸೊ ಹೇಗೆ ಚುಮ್ಮನ್ ಮಣಿ ಅನ್ನೋನ್ ಏನ್ ಮಾಡಿರ್ತಾನೆ, ಬ್ಯಾನಿಯನ್ ಟ್ರೀ ಆಲದ ಮರದಲ್ಲಿ, ಆ ಸ್ಟ್ರೀಟಿನ ರಸ್ತೆಯ ತುದಿಯಲ್ಲಿರುವಂತ ಆಲದ ಮರದಲ್ಲಿ ಭೂತವನ್ನ ನೋಡಿದ್ದನ್ನ ನೆನಪು ಮಾಡ್ಕೊಳ್ತಾನೆ. ಅಂಡ್ ವಾಟ್ ಅಬೌಟ್ ಅ ಪುವರ್ Muniswami's father who sapped out blood because of the devil near the river edge slapped his cheek when he was returning home late one night. ಸೊ ಈಗ ಮುನಿಸ್ವಾಮಿಯ ತಂದೆ ಒಂದು ದಿನ ರಾತ್ರಿ ಏನ್ ಮಾಡಿದ್ರು, ಲೇಟ್ ಆಗಿ ಬರ್ತಾ ಇದ್ರು. ಸೊ ಆಗ ಏನಾಯ್ತು, ಆ ನದಿಯ ಹತ್ರ ಅಥವಾ ರಿವರ್ನ ಹತ್ರ ಇದ್ದಂತ ಎಂಡಲ್ಲಿ ಇದ್ದಂತ ದೆವ್ವ ಏನ್ ಮಾಡಿತ್ತು, ಅವರ ಕಪಾಲಕ್ಕೆ ಹೊಡೆದಿತ್ತು. ಹಾಗಾಗಿ ಅವರು ರಕ್ತಕಾರಿ ಸತ್ತು ಹೋಗ್ತಾರೆ. ಸೊ ಅದನ್ನೆಲ್ಲ ಅವನೇನ್ ಮಾಡ್ತಾನೆ, ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಈಗ ಏನಾಯ್ತು, ನಡುಗೋದಕ್ಕೆ ಶುರು ಮಾಡ್ತಾನೆ, ತುಂಬಾ ಹೆದರಿಕೆಯಿಂದ ನಡುಗೋಕೆ ಶುರು ಮಾಡ್ತಾನೆ. A ray of light from the street lamp strayed in and cast shadows on the wall. ಸೊ ಅವನಿಗೆ ಏನಾಗ್ತಾ ಇತ್ತು, ಅವನು ಡೋರ್ ಓಪನ್ ಇಟ್ಟಿದ್ರಿಂದಾಗಿ ಅಲ್ಲಿ ಸ್ಟ್ರೀಟ್ ಲೈಟ್ ಇತ್ತು. ಆ ಸ್ಟ್ರೀಟ್ ಲೈಟ್ ನ ಹತ್ರ ಇದ್ದಂತ ಲೈಟ್ ಇಂದಾಗಿ ಬರ್ತಾ ಇದ್ದಂತ ರೇಸ್ ಅಲ್ಲಿ ಅವನಿಗೆ ಏನ್ ಕಾಣಿಸ್ತಾ ಇತ್ತು, ವಾಲಿನ ಮೇಲೆ ಶ್ಯಾಡೋ ಇರುವ ರೀತಿ ಕಾಣಿಸ್ತಾ ಇತ್ತು. Though the stillness, all kinds of noise reached his ears and ticking of the clocks. ಆ ಸೈಲೆನ್ಸ್ ಅಲ್ಲಿ ಸುತ್ತಮುತ್ತ ಏನೆಲ್ಲ ಸೌಂಡ್ಗಳಾಗ್ತಿತ್ತೋ, ಈವನ್ ಇನ್ಕ್ಲೂಡಿಂಗ್ ಆ ಕ್ಲಾಕ್, ಗಡಿಯಾರ ತಿರುಗುವಂತ ಸೌಂಡ್ಗಳು ಸೇರಿಸಿ ಅವನ ಕಿವಿಗೆ ಕೇಳಿಸೋದಕ್ಕೆ ಶುರುವಾಯ್ತು. ರಸ್ಲಿಂಗ್ ಆಫ್ ಟ್ರೀಸ್ ಅಂತ ಹೇಳಿದ್ರೆ ಟ್ರೀನಲ್ಲಿರುವಂತ ಎಲೆಗಳು ಅಲುಗುವಂತ ಶಬ್ದ ಆಗಿರ್ಬೋದು, ಸ್ನೋರಿಂಗ್ ಸೌಂಡ್, ಬೊಳ್ಳು ಹಾಕುವಂತ ಶಬ್ದಗಳು, ಅಂಡ್ ಸಮ್ ವ್ಯೂಜ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ರಾತ್ರಿಯಲ್ಲಿರುವಂತಹ ಕೀಟಗಳ ಶಬ್ದಗಳು ಅವನ ಕಿವಿಗೆ ಕೇಳಿಸೋದಕ್ಕೆ ಶುರುವಾಯಿತು. He covered himself so completely that he could hardly breathe. ಸೊ ಈಗ ಆ ಶಬ್ದಗಳಿಗೆಲ್ಲ ಹೆದರಿ ಅವನು ಏನ್ ಮಾಡ್ದಾನೆ, ಅವನ ಬ್ಲಾಂಕೆಟ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ತಾನೆ, ಹೊದಿಕೆಯಿಂದ ತನ್ನನ್ನ ಪೂರ್ತಿಯಾಗಿ ಮುಚ್ಕೊಳ್ತಾನೆ, ಮತ್ತೆ ಕಷ್ಟಪಟ್ಟು ಉಸಿರನ್ನ ಆಡೋದಕ್ಕೆ ಶುರು ಮಾಡ್ತಾನೆ. ಎವ್ರಿ ಮೂಮೆಂಟ್ he expected and devil to come up to carry him away. ಅವ್ನು ಪ್ರತಿ ಕ್ಷಣನೂ ಅನ್ಕೊಳ್ತಿರ್ತಾನೆ, ಈಗ ಭೂತ ಬಂದು ನನ್ನನ್ನ ಎತ್ಕೊಂಡು ಹೋಗುತ್ತೆ ಅಂತ ಹೇಳಿ. There was the instance of his old friend in the 4th class who suddenly disappeared and was said to have been carried off by a ghost to Simon or ನೇಪಾಲ್. ಸೊ ಅವನಿಗೆ ಹೇಗಾಗುತ್ತೆ, ಅವ್ನ್ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅವನ ಫ್ರೆಂಡ್ ಯಾರನ್ನೋ ಕೂಡ ಭೂತ ತಗೊಂಡೋಗಿ ಏನ್ ಮಾಡ್ಬಿಟ್ಟಿತ್ತು, ನೇಪಾಲ್ ಅಲ್ಲಿ ಬಿಟ್ಬಿಟ್ಟಿತ್ತು ಅಂತ ಹೇಳಿದ ಸ್ಟೋರಿ ಅನ್ನೋದು ಅವನಿಗೆ ನೆನಪಾಗೋದಕ್ಕೆ ಶುರುವಾಗತ್ತೆ. ಸೊ ಅವನು ಪ್ರತಿ ಕ್ಷಣ ಕೂಡ ಈಗ ಗೋಸ್ಟ್ ಬರುತ್ತೆ, ನನ್ನ ಎತ್ಕೊಂಡು ಹೋಗುತ್ತೆ, ಆಗ ಭೂತ ಬರುತ್ತೆ, ನನ್ನ ಎತ್ಕೊಂಡು ಹೋಗುತ್ತೆ ಅಂತ ಹೇಳಿ ಕಾಯ್ತಾ ಮಲ್ಕೊಂಡಿರ್ತಾನೆ. Swami hurriedly got up and speared his bed under the bench and crouched there. ಸೊ ಈಗ ಸ್ವಾಮಿಗೆ ಹೆದರಿಕೆ ಜಾಸ್ತಿ ಆಯ್ತು, ಬೇಗ ಬೇಗ ಹೇಳ್ತಾನೆ, ತನ್ನ ಹಾಸಿಗೆಯನ್ನ ಮಂಚದ ಕೆಳಗೆ ಹಾಸಿ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಮಲ್ಕೊಳ್ತಾನೆ, ಅಲ್ಲಿ ಹೋಗಿ ಅಡಗಿ ಮಲ್ಕೊಳ್ತಾನೆ. It seemed to be a much safer place, more compact and reassuring. ಸೊ ಅವನಿಗೆ ಏನ್ ಅನ್ಸುತ್ತೆ, ಇದು ತುಂಬಾ ಕಂಫರ್ಟ್ ಆಗಿರುವಂತ ಪ್ಲೇಸ್, ನನ್ನನ್ನ ಇಲ್ಲಿಂದ ಯಾರು ಕೂಡ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೇಫ್ ಪ್ಲೇಸ್ ಅಂತ ಹೇಳಿ ಅವನಿಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. He shut his eyes tight and encased himself in his blanket once again and unknown to himself fell asleep. ಸೊ ಅವನು ತನ್ನ ಕಣ್ಣುಗಳನ್ನ ಕಷ್ಟಪಟ್ಟು ಟೈಟ್ ಆಗಿ ತುಂಬಾ ಒತ್ತಡದಿಂದ ಅದನ್ನ ಮುಚ್ಚಿ ಏನ್ ಮಾಡ್ತಾನೆ, ಬ್ಲಾಂಕೆಟ್ ಅನ್ನ ಕವರ್ ಮಾಡ್ಕೊಂಡು ಮಲಗೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲದೆ ಅವನಿಗೆ ನಿದ್ದೆ ಬರುತ್ತೆ. ಅಂಡ್ ಇನ್ ಹಿಸ್ ಸ್ಲೀಪ್ ವಾಸ್ ರಾಕ್ಡ್. ಸೊ ಅವನಿಗೆ ರಾಕ್ಡ್ ವಿತ್ ನೈಟ್ ಮೇರ್ಸ್, ಅವನಿಗೆ ಕನ್ಸಲ್ಲಿ ಏನಾಯ್ತು,
ನೈಟ್ ಮೇರ್ಸ್ ಕನ್ಸುಗಳು ಬರೋದಕ್ಕೆ ಶುರುವಾಯಿತು ಮಲ್ಕೊಂಡಾಗ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಆ ಕನ್ಸಲ್ಲಿ ಅವನಿಗೆ ಏನಾಗ್ತದೆ, ಟೈಗರು ಚೇಸ್ ಮಾಡ್ತಾ ಇದೆ. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್, ಅವನ ಕಾಲುಗಳು ನೆಲಕ್ಕೆ ಅಂಟ್ಕೊಂಡಿದೆ, ಓಡ್ತಾ ಇಲ್ಲ ಅವನು. He desperately tried to escape, but his feet would not move. ಕಾಲ್ಗಳು ಏನಾಗಿತ್ತು, ನೆಲಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು, ಸ್ಟ್ರಕ್ ಆಗ್ಬಿಟ್ಟಿತ್ತು. ಸೊ ಅವುಗಳು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವು. ಅವನು ಎಷ್ಟೇ ಟ್ರೈ ಮಾಡಿದ್ರು ಅವನಿಗೆ ಮೂವ್ ಆಗೋದಿಕ್ಕೆ ಆಗ್ತಾ ಇರ್ಲಿಲ್ಲ. ದ ಟೈಗರ್ ವಾಸ್ ಎಟ್ ಹಿಸ್ ಬ್ಯಾಕ್, ಈಗ ಏನಾಯ್ತು, ಟೈಗರ್ ತುಂಬಾ ದೂರದಲ್ಲಿ ಇರ್ಲಿಲ್ಲ, ಅವನ ಕನಸಿನಲ್ಲಿ ಟೈಗರ್ ಅವನ ಹಿಂದೆ ಇತ್ತು. ಅಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರಾಚಸ್ ಆನ್ ದ ಗ್ರೌಂಡ್. ಕ್ಲಾಸ್ ಅಂತ ಹೇಳಿದ್ರೆ ಟೈಗರಿನ ಪಾದ, ಹುಲಿ ಪಾದ. ಸೊ ಅದು ನೆಲಕ್ಕೆ ಇಡುವಾಗ ಆಗುವಂತಹ ಸೌಂಡ್ ಗಳನ್ನು ಕೂಡ ಅವನಿಗೆ ಏನಾಯ್ತು, ಕೇಳಿಸುವಷ್ಟು ಹತ್ರಕ್ಕೆ ಆ ಟೈಗರ್ ಬಂದಿತ್ತು. ದೆನ್ ಎ ಲೌಡ್ ಥಡ್, ಸ್ಕಾಚ್ ಅಂತ ಹೇಳಿದ್ರೆ ನಿಧಾನವಾದಂತ ಹೆಜ್ಜೆಗಳು, ಅದರ ಜೊತೆಗೆ ಲೌಡ್ ಥಡ್ ಅಂತ ಹೇಳಿದ್ರೆ ದೊಡ್ಡ ಶಬ್ದ ಕೂಡ ಬಂತು. Swami tried to open his eyes, but his eyelids would not open. ಸ್ವಾಮಿ ಹೆದರಿಕೆಯಲ್ಲಿ ಕಣ್ಣನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ, ಆದ್ರೆ ಅವನ ಕಣ್ಣಿನ ರೆಪ್ಪೆಗಳು ತೆರೆಯೋದಿಲ್ಲ. ಅಂಡ್ ನೈಟ್ ಮೇರ್ ಕಂಟಿನ್ಯೂ, ಆ ಭಯಾನಕ ಕನಸು ಏನಾಯ್ತು, ಕಂಟಿನ್ಯೂ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಸೊ ಇದೇನಾಯ್ತು, ಅವನಿಗೆ ತುಂಬಾ ಹೆದರಿಕೆಯನ್ನ ಹುಟ್ಟಿಸ್ತಾ ಮುಂದುವರಿತು. ಸ್ವಾಮಿ ಗ್ರಾನಡ್ ಇನ್ ಡಿಸ್ಪೇರ್ ಅಂತ ಹೇಳಿದ್ರೆ ತುಂಬಾ ಹೆದರಿಕೆಯಲ್ಲಿ ಅವನು ಏನ್ ಮಾಡ್ತಾನೆ, ಶಬ್ದವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್, ತುಂಬಾ ಕಷ್ಟಪಟ್ಟು ಏನ್ ಮಾಡ್ತಾನೆ, ಓಪನ್ ಆಗದೆ ಇರುವಂತ ಐಲೆಟ್ಸ್ ಅನ್ನ, ಕಣ್ಣಿನ ರೆಪ್ಪೆಗಳನ್ನ ಓಪನ್ ಮಾಡ್ತಾನೆ. But put his hand out to feel his granny's presence at his side, as was his habit. ಅವನಿಗೆ ಹೆದರಿಕೆ ಆದ ತಕ್ಷಣ ದಿನ ಏನ್ ಮಾಡ್ತಿರ್ತಾನೆ, ಅವನು ಕಂಡ್ಬಿಟ್ಟ ತಕ್ಷಣ ಸುತ್ತಮುತ್ತದಲ್ಲಿ ಗ್ರಾನಿಯನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಅದು ಅವನ ಅಭ್ಯಾಸ ಆಗಿರತ್ತೆ. ಸೊ ಈಗ್ಲೂ ಕೂಡ ಅವನು ಏನ್ ಮಾಡ್ತಾನೆ, ಆ ಅಭ್ಯಾಸಕ್ಕೋಸ್ಕರ ತನ್ನ ಕೈಗಳನ್ನ ಆ ಕಡೆ ಈ ಕಡೆ ಚಾಚಿ ಗ್ರಾನಿಯನ್ನ ಹುಡುಕ್ತಾನೆ. ಬಟ್ he only touched a wooden leg of the bench. ಆದ್ರೆ ಅವನೇನ್ ಮಾಡ್ತಾನೆ, ಆ ಕಾಟಿನ ಕೆಳಗೆ ಮಲಗಿರೋದ್ರಿಂದಾಗಿ ಆ ಬೆಂಚಿನ ಕಾಲನ್ನ ಅವನಿಗೆ ಮುಟ್ತಾನೆ. ಅಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕಮ್ ಬ್ಯಾಕ್ ಟು ಹಿಮ್, ಈಗ ಅವನಿಗೆ ತಾನೊಬ್ಬನೇ ಇರುವುದು ನೆನಪಾಗತ್ತೆ. ಹಿ ಸ್ವೆಟೆಡ್ ವಿತ್ ದ ಫ್ರೈಟ್, ಅವನಿಗೆ ಬೆವರು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ, ಭಯದಿಂದ ತುಂಬಾ ಬೆವರು ಬರುತ್ತೆ. ಅಂಡ್ ನೌ ವಾಟ್ ವಾಸ್ ದ ರಿಸಲ್ಟಿಂಗ್, ಸೊ ಈಗ ಇದರ ರಿಸಲ್ಟ್ ಏನಾಗುತ್ತೆ, ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಅಂಡ್ ಸ್ಟಾರ್ಟೆಡ್ ಇನ್ ಟು ದ ಡಾರ್ಕ್ನೆಸ್. ಸೊ ಅವನೇನ್ ಮಾಡ್ತಾನೆ, ಬೆಂಚಿನ ಎಡ್ಜಿಗೆ ಹೋಗಿ ಡಾರ್ಕ್ನೆಸ್ ಇಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಅವನಿಗೆ ಆ ಬೆಂಚಿನ ಎಡ್ಜಿಗೆ ಹೋದಾಗ ಏನೋ ಮೂವ್ ಆಗ್ತಾ ಇರುವ ರೀತಿಯಲ್ಲಿ ಅನ್ಸುತ್ತೆ. ಹಿ ಲೇ ಗೇಸಿಂಗ್ ಎಟ್ ಇಟ್ ಇನ್ ಹಾರರ್, ಸೊ ಅವನಿಗೆ ಈಗ ಇನ್ನು ತುಂಬಾ ಭಯ ಆಗತ್ತೆ, ಏನೋ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅವನು ಭಯ ಪಟ್ಟುಕೊಂಡು ಅದನ್ನ ನೋಡ್ತಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್, ಅವನಿಗೆ ಅನ್ಸುತ್ತೆ ನನ್ನ ಕೊನೆ ಬಹುಶಃ ಬಂದಿದೆ ಅಂತ ಹೇಳಿ. ಹಿ ರಿಯಲೈಸ್ಡ್ ದಟ್ ಡೆವಿಲ್ ವುಡ್ ಪ್ಲೆಸೆಂಟ್ಲಿ ಪುಲ್ ಹಿಮ್ ಔಟ್ ಅಂಡ್ ಟಿಯರ್ ಹಿಮ್, ಅವನಿಗೆ ಅನ್ಸುತ್ತೆ ಈಗ ಡೆವಿಲ್ ಏನ್ ಮಾಡತ್ತೆ, ಬರತ್ತೆ, ನನ್ನನ್ನ ಪುಲ್ ಮಾಡತ್ತೆ, ಹೇಳ್ಕೊಳ್ಳತ್ತೆ, ಮತ್ತೆ ತಗೊಂಡು ಹೋಗ್ಬಿಡತ್ತೆ ಅಂತ ಹೇಳಿ ಅವನು ಅನ್ಕೊಂತಾನೆ. ಅಂಡ್ ಸೊ ವೈ ಶುಡ್ ಹಿ ವೇಟ್, ಹಾಗಿದ್ರೆ ನಾನೇ ಯಾಕೆ ಕಾಯ್ಬೇಕು, ಅದು ಬಂದು ಹೇಳ್ಕೊಂಡು ಹೋಗೋದಾದ್ರೆ ನಾನೇ ಯಾಕೆ ಕಾಯ್ಬೇಕು. ಆಸ್ ಇಟ್ ಕಮ್ ನಿಯರ್ ಹಿ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಸೊ ಅದು ಹತ್ರ ಬಂತು ಅನ್ಸಿ ಏನ್ ಮಾಡ್ತಾನೆ ಅವನು, ಆ ದೆವ್ವ ಹತ್ರ ಬರ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಕ್ರೌಲಿಂಗ್ ಅಂತ ಹೇಳಿದ್ರೆ ಅಂಬೆ ಹಾಕೋದಂತ ಹೇಳ್ತೀವಲ್ಲ, ಸೊ 4 ಕಾಲಲ್ಲಿ ಮೂವ್ಮೆಂಟ್ ಆಗೋದು, ಅಥವಾ ಮೂವ್ಮೆಂಟ್ ಆಫ್ ಅ ಸ್ನೇಕ್, ಹೇಗೆ ಹಾವುಗಳು ಮೂವ್ಮೆಂಟ್ ಮಾಡತ್ತಲ್ವಾ ಆ ರೀತಿ ತೆವಳ್ಕೊಂಡು ಏನ್ ಮಾಡ್ತಾನೆ ಅವನು, ಆ ಬೆಂಚ್ ಇಂದ ಹೊರಗೆ ಬರ್ತಾನೆ. ಅಂಡ್ ಹಗ್ಡ್ ಇಟ್ ವಿತ್ ಹಿಸ್ ಆಲ್ ಮೈಟ್ ಅಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎನ್ ಮಾರ್ಟಲ್ ವೆಪನ್. ಸೊ ಆ
ಮೂವಿಂಗ್ ಕ್ರಿಯೇಚರ್ ಅನ್ನ ಏನ್ ಮಾಡ್ತಾನೆ, ಅವನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಹಗ್ ಮಾಡ್ತಾನೆ, ತಪ್ಕೊಳ್ತಾನೆ, ಮತ್ತೆ ತನ್ನ ಹಲ್ಲುಗಳಿಂದ ಆದಷ್ಟು ಗಟ್ಟಿಯಾಗಿ ಅದನ್ನ ಕಚ್ಚಿಬಿಡ್ತಾನೆ. ಸೊ ಅದನ್ನ ಕಚ್ಚಿದ ತಕ್ಷಣ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, went forth and agonized and thundering cry, and was followed by a heavy trembling and falling amidst furniture. ಸೊ ಅವನು ಕಚ್ಚಿದ ತಕ್ಷಣ ಏನಾಗುತ್ತೆ, ಅಯ್ಯೋ ನನ್ನನ್ನೇನೋ ಕಚ್ಚಿಬಿಡ್ತು ಅಂತ ಹೇಳಿ ಭಯದಲ್ಲಿ ಗಾಬರಿಯಲ್ಲಿ ಜೋರಾಗಿ ಯಾರೋ ಕೂಗ್ಕೊಳ್ಳುವಂತ ಶಬ್ದ ಬರುತ್ತೆ. ಸೊ ಫರ್ನಿಚರ್ ಇಂದ ಏನೋ ಇತ್ತು ಅನ್ಸುತ್ತೆ, ನನ್ನನ್ನು ಕಚ್ಚಿಬಿಡ್ತು ಅಂತ ಹೇಳಿ ಹೇಳ್ತಾರೆ. In a movement, father cook and a servant came in carrying light. ಸೊ ಆ ಸೌಂಡ್ಗೆ ಏನ್ ಮಾಡ್ತಾರೆ, ಅವರ ಫಾದರ್, ಸ್ವಾಮಿಯ ಫಾದರ್, ಅವರ ಮನೆ ಅಡಿಗೆಯವರು ಮತ್ತೆ ಕೆಲಸದವರು ಏನ್ ಮಾಡ್ತಾರೆ, ಲೈಟ್ ಅನ್ನ ಇಟ್ಕೊಂಡು ಅಲ್ಲಿಗೆ ಬರ್ತಾರೆ. And all three of them fell on the burglar, who lay amidst the furniture with a bleeding ankle. ಸೊ ಆ ಸಮಯದಲ್ಲಿ ಅವ್ರು 3 ಜನ ಬಂದಾಗ ಅವನಿಗೆ ಒಬ್ಬ ಬರ್ಗ್ಲರ್ ಒಬ್ಬ ಸಿಗ್ತಾನೆ, ಅಂತ ಹೇಳಿದ್ರೆ ರಾಬ್ರಿ ಮಾಡುವಂತವನು, ಕಳ್ಳ ಸಿಗ್ತಾನೆ. ಸೊ ಆ ಕಳ್ಳನ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ. ಕಂಗ್ರಾಚುಲೇಷನ್ ವರ್ ಶೋಡ್ ಟು ದ ಸ್ವಾಮಿ ನೆಕ್ಸ್ಟ್ ಡೇ. ಸೊ ಈಗ ಏನ್ ಮಾಡ್ದ ಸ್ವಾಮಿ, ಗಟ್ಟಿಯಾಗಿ ಹಿಡಿದು ಕಚ್ಚಿದ್ದು ದೆವ್ವದ ಕಾಲಲ್ಲ, ಒಬ್ಬ ಕಳ್ಳನ ಕಾಲು ಅಂತ ಹೇಳಿ ಗೊತ್ತಾಯ್ತು. ಸೊ ಹಾಗಾಗಿ ಮಾರನೇ ದಿನ ಸ್ವಾಮಿಗೆ ಗ್ರಾಟಿಟ್ಯೂಡ್ಸ್ ಅನ್ನ ಅವರ ತಂದೆ ಅವರಿಗೆ ಹೇಳ್ತಾರೆ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಕ್ಲಾಸ್ಮೇಟ್ಸ್ ಗಳೆಲ್ಲ ಅವನನ್ನ ತುಂಬಾ ರೆಸ್ಪೆಕ್ಟ್ ಇಂದ ನೋಡ್ತಾರೆ, ಕಳ್ಳನ ಹಿಡಿದುಕೊಟ್ಟಿರೋದಕ್ಕೆ. ಅಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವರ ಟೀಚರ್ ತುಂಬಾ ಹೆಮ್ಮೆಯಿಂದ ಅವನ ಬೆನ್ನನ್ನ ತಟ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ said that he was a true scout. ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಅವನು ಒಬ್ಬ ಟ್ರೂ ಸ್ಕೌಟ್ ಅಂತ ಹೇಳಿ ಹೇಳ್ತಾರೆ. ಸ್ವಾಮಿ had bitten into the flesh of one of the most notorious housebreaker of the district, and police were grateful to him for it. ಸೊ ಅವನು ಕಚ್ಚಿದ್ದು ಯಾರ ಕಾಲ ಆಗಿರುತ್ತೆ, ಒಬ್ಬ ದೊಡ್ಡ ಡಿಸ್ಟಿಕ್ಕಿನ ದೊಡ್ಡ ನಟೋರಿಯಸ್ ಕಳ್ಳನ ಕಾಲ ಆಗಿರುತ್ತೆ, ಭಯಂಕರ ಮನೆ ಕಳ್ಳನ ಕಾಲ ಆಗಿ ಇರತ್ತೆ. ಹಾಗಾಗಿ ಪೊಲೀಸವರು ಕೂಡ ಏನ್ ಮಾಡ್ತಾರೆ, ಸ್ವಾಮಿಗೆ ಗ್ರೇಟ್ಫುಲ್ನೆಸ್ ಅನ್ನ ತೋರಿಸ್ತಾರೆ. ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀನ್ ಯಾಕೆ, ಇನ್ಸ್ಪೆಕ್ಟರ್ ಹೇಳ್ತಾರೆ ಏನಂತ ಹೇಳಿ, ನೀನ್ ಯಾಕೆ ದೊಡ್ಡವನಾದ ನಂತರ ಪೊಲೀಸಿಗೆ ಜಾಯಿನ್ ಆಗ್ಬಾರ್ದು ಅಂತ ಹೇಳಿ ಕೇಳ್ತಾನೆ. ಸ್ವಾಮಿ ಸೆಡ್, ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಸರ್ಟೈನ್ಲಿ ಎಸ್ ಸರ್. ಸೊ ಸ್ವಾಮಿಗೆ ಹಿಂದೆ ಏನ್ ನಡೆದಿತ್ತು ಅಂತ ನನಗಷ್ಟೇ ಗೊತ್ತಿತ್ತು, ಆದ್ರೆ ಅದನ್ನ ಪೂರ್ತಿಯಾಗಿ ಎಲ್ರ ಮುಂದೆ ತೋರ್ಸ್ಕೊಳ್ಳೋ ಹಾಗಿರ್ಲಿಲ್ಲ. ಹಾಗಾಗಿ ಪೊಲೈಟ್ ಆಗಿ, ತುಂಬಾ ನೈಸ್ ಆಗಿ, ತುಂಬಾ ಸಮಾಧಾನದಿಂದ ಏನ್ ಹೇಳ್ತಾನೆ, ನಿಜವಾಗ್ಲೂ ಸೇರ್ಬಹುದು ಸರ್ ಅಂತ ಹೇಳಿ ಹೇಳ್ತಾನೆ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಹಿಸ್ ಮೈಂಡ್ ಟು ಬಿ ಅನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಅ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಆದ್ರೆ ಅವನ ತಲೆಯಲ್ಲಿ ಏನಿತ್ತು, ಅವನು ಮುಂದೆ ಯಾವತ್ತಾದ್ರೂ ಒಂದಿನ ಡ್ರೈವರ್ ಆಗ್ತಾನೆ, ರೈಲ್ವೆಲಿ ಗಾರ್ಡ್ ಆಗ್ತಾನೆ, ಅಥವಾ ಬಸ್ ಕಂಡಕ್ಟರ್ ಆಗ್ತಾನೆ ಅಂತಿದ್ದ ಅವನಿಗೆ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ, ಪೊಲೀಸ್ ಆಗು ಅಂತ ಹೇಳ್ತಾರೆ. ಸೊ ಪೊಲೈಟ್ ಆಗಿ ಸರಿ ಸರ್ ಅಂತ ಹೇಳಿ ಹೇಳಿ. ವೆನ್ ಹಿ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್, ವೇರ್ ಇಸ್ ದ ಬಾಯ್. ಸೊ ಅದಾದ ಮಾರನೇ ದಿನ ತಂದೆ ಕ್ಲಬ್ ಅನ್ನ ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದವ್ರು ಏನ್ ಕೇಳ್ತಾರೆ, ಹುಡುಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಹಿ ಇಸ್ ಅಸ್ಲೀಪ್, ಅವನಾಗ್ಲೇ ಮಲ್ಕೊಂಡ್ ಬಿಟ್ಟ ಅಂತ ಹೇಳಿ ಅವಳ ತಾಯಿ ಹೇಳ್ತಾರೆ. ಆಲ್ರೆಡಿ ಇಷ್ಟು ಬೇಗ ಮಲಗ್ಬಿಟ್ನಾ ಅಂತ ಹೇಳಿ ಅವರ ತಂದೆ ಪ್ರಶ್ನೆಯನ್ನ ಮಾಡ್ತಾರೆ. ಹಿ ಡಿಡ್ಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಲಾಸ್ಟ್ ನೈಟ್, ಸೆಡ್ ಹಿಸ್ ಮದರ್. ಅವನಿಗೆ ನಿನ್ನೆ ಏನಾಗಿತ್ತು, ಸ್ವಲ್ಪವೂ ಕೂಡ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹಾಗಾಗಿ ಇವತ್ತೇನ್ ಮಾಡ್ದ, ಅವನು ತುಂಬಾ ಬೇಗ ಮಲ್ಕೊಂಡ್ಬಿಟ್ಟ ಅಂತ ಹೇಳಿ ಹೇಳ್ತಾರೆ. ಆಗ ತಂದೆ ಕೇಳ್ತಾರೆ, ವೇರ್ ಈಸ್ ಹಿ ಸ್ಲೀಪಿಂಗ್, ಎಲ್ಲಿ ಮಲಗಿದಾನೆ ಅಂತ ಹೇಳಿ ಕೇಳ್ತಾರೆ. ಇನ್ ಹಿಸ್ ಯೂಶುವಲ್ ಪ್ಲೇಸ್, ಮದರ್ ಸೆಡ್ ಕ್ಯಾಶುಯಲಿ. ಸೊ ಅವರ ಯೂಶುವಲ್ ಪ್ಲೇಸ್ ಅಲ್ಲಿ, ದಿನ ಮಲಗುವ ಜಾಗದಲ್ಲಿ ಮಲಗಿದಾನೆ ಅಂತ ಹೇಳಿ ತಾಯಿ ಉತ್ತರವನ್ನ ಕೊಡ್ತಾರೆ. He
went to bed at 7:30. ಸೊ ಅವನು 7:15 ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವರ ತಾಯಿ ಹೇಳ್ತಾರೆ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಅಗೈನ್ ಫಾದರ್ ಸೆಡ್. ಅವನ ತಾಯಿ ಅಜ್ಜಿಯ ಪಕ್ಕದಲ್ಲೇ ಮತ್ತೆ ಹೋಗಿ ಮಲ್ಗಿದ್ನಾ ಅಂತ ತಂದೆ ಕೇಳ್ತಾರೆ. ನೋ ವಂಡರ್ he wanted to sleep before I couldn't return home a clever boy. ಸೊ ಏನಾಯ್ತು, ನನಗೆ ತುಂಬಾ ಆಶ್ಚರ್ಯ ಆಗ್ತದೆ, ನಾನು ಬರೋ ಮೊದ್ಲೇ ಹೋಗಿ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ, ಎಷ್ಟು ಜಾಣ ಹುಡುಗ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಮದರ್ ಲಾಸ್ಟ್ ಹರ್ ಟೆಂಪರ್. ಈಗ ತಾಯಿಗೆ ಏನಾಯ್ತು, ತಾಳ್ಮೆಯನ್ನ ಕಳ್ಕೊಂಡ್ರು. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ಡೋಂಟ್ ರಿಸ್ಕ್ ಹಿಸ್ ಲೈಫ್ ಅಗೈನ್. ಸೊ ಏನಾಯ್ತು, ಈಗ ತಾಯಿ ಬೈತಾ ಇದ್ದಾರೆ ಸ್ವಾಮಿ ತಂದೆಗೆ, ನೀವು ಅವನಿಗೆ ಎಲ್ಲಿ ಇಷ್ಟನೋ ಅಲ್ಲೇ ಮಲಗೋದಕ್ಕೆ ಬಿಡಿ, ಮತ್ತೆ ಅವನ ಲೈಫ್ ಅನ್ನ ತೊಂದರೆಗೆ ದೂಡ್ಬೇಡಿ ಅಂತ ಹೇಳಿ. ಫಾದರ್ mumbled as he went into the change. All right, mollycoddle, this spoil him as much as you like. Only don't blame me of afterwards. ಸೊ ಈಗ ಏನಾಯ್ತು, ತಂದೆ ಸರಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ, ನಿಮ್ ಕೈಲಿ ಆದಷ್ಟು ಅವನನ್ನ ಹಾಳು ಮಾಡಿ ಅಂತ ಹೇಳಿ ಅವನಷ್ಟಕ್ಕೆ ಅವನೇ ಸಣ್ಣದಾಗಿ ಬೈಕೊಳ್ತಾ ಏನ್ ಮಾಡ್ತಾನೆ, ಅಲ್ಲಿಂದ ಹೋಗ್ತಾನೆ. ಮತ್ತೆ ಯಾವತ್ತೂ ಕೂಡ ಅವ್ನು ಹಾಳಾಗಿದ್ದಕ್ಕೆ ನಾನು ಕಾರಣ ಅಂತ ಹೇಳಿ ನನ್ನ ಹೆಸರನ್ನ ಮುಂದೆ ಯಾವತ್ತು ಹೇಳ್ಬೇಡಿ ಅಂತ ಹೇಳ್ತಾ ಅವನು ಅಲ್ಲಿಂದ ಹೊರಟೋಗ್ತಾನೆ. ಸ್ವಾಮಿ, following the whole conversation from under the blanket, felt tremendously relieved to hear that his father was giving him up. ಸೊ ಇದೆಲ್ಲವನ್ನು ಕೂಡ ಏನ್ ಮಾಡಿದ್ದಾರೆ, ಹೊದಿಕೆಯ ಕೆಳಗಡೆಯಿಂದನೇ ಕೇಳಿಸ್ಕೊಂಡಂತ ಸ್ವಾಮಿಗೆ ಖುಷಿ ಆಗತ್ತೆ. ಇನ್ಯಾವತ್ತೂ ಕೂಡ ನನ್ನ ತಂದೆ ಏನ್ ಮಾಡೋದಿಲ್ಲ, ನನ್ನನ್ನ ಒಬ್ಬನೇ ಮಲ್ಕೋ ಅಂತ ಹೇಳಿ ಏನ್ ಮಾಡೋದಿಲ್ಲ, ನನ್ನನ್ನ ಫೋರ್ಸ್ ಮಾಡೋದಿಲ್ಲ, ನನ್ನ ತಂದೆ ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಖುಷಿಯನ್ನ ಪಡ್ತಾನೆ. ಕೆಲವು ಡಿಫಿಕಲ್ಟ್ ವರ್ಡ್ ಮೀನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ಲಚ್ಡ್, ಹೆಲ್ಡ್ ಟೈಟ್ಲಿ. ಟ್ರಂಬಲಿಂಗ್, ಹೆಲ್ಡ್ ಟೈಟ್ಲಿ ಅಂತ ಹೇಳಿದ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಟಂಬಲಿಂಗ್, ಫಾಲಿಂಗ್ ಹೆಲ್ಪ್ಲೆಸ್ಲಿ ಅಂತ ಹೇಳಿದ್ರೆ ಯಾರು ಸಹಾಯಕ್ಕೆ ಬಾರದೇ ಇದ್ದಾಗ ಕೂತ್ಕೊಳ್ಳುವಂತದ್ದು. ಬರ್ಗ್ಲರ್ ಅಂತ ಹೇಳಿದ್ರೆ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್, ಕದಿಯೋದಕ್ಕೆ ಬರುವಂತ ವ್ಯಕ್ತಿ. ಸ್ಕೌಟ್, ಒನ್ ಹೂ ಇಸ್ ಟ್ರೈನ್ ಟು ಡೂಯಿಂಗ್ ಎನ್ ಆಕ್ಟ್ ಆಫ್ ಪಬ್ಲಿಕ್ ಸರ್ವಿಸ್, ಸಾಮಾಜಿಕ ಕಾರ್ಯಗಳಿಗೆ ನಿಯೋಜಿತವಾಗಿರುವಂತ ವ್ಯಕ್ತಿ. ನಾಟ್ ಟು ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್, ಕುಡಂಟ್ ಸ್ಲೀಪ್ ಅಂತ ಹೇಳಿದ್ರೆ ಸ್ವಲ್ಪವೂ ಕೂಡ ನಿದ್ದೆ ಬಾರದಿರುವಂತ ಸ್ಥಿತಿ. ನಟೋರಿಯಸ್, ಇವಿಲ್ ಮೈಂಡೆಡ್ ಅಂತ ಹೇಳಿದ್ರೆ ತುಂಬಾ ಕೆಟ್ಟ ಮನಸ್ಥಿತಿಯನ್ನ ಹೊಂದಿರುವಂತವ್ರು. ಸೊ ಇಲ್ಲಿಗೆ ನಿಮ್ಮ ಈ ಸ್ಟೋರಿ ಕಂಪ್ಲೀಟ್ ಆಗತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ವೆಶ್ಚನ್ ಆನ್ಸರ್ ಗಳನ್ನ ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇಫ್ ಯು ಲೈಕ್ ದಿಸ್, please like, share and subscribe. Visit again and again to the Teachers Word channel to know more about this English language as well as science and maths. Thank you all.